ಕರು ಡೆವಲಪ್ ಆದ್ರೆ ಮಾತ್ರ ಡೈರಿ ಫಾರ್ಮ್ ಅಲ್ಲಿ ಫ್ಯೂಚರ್ ಅಲ್ಲಿ ಪ್ರಾಫಿಟ್ ಆಗೋದು. ಇದಕ್ಕೆ 5 ದಿನದವರೆಗೂ ತಾಯಿ ಹಾಲು ಕೊಡ್ತೀವಿ. 5 ದಿನ ಆದ್ಮೇಲೆ ಸರ್ವಲ್ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ನಿಧಾನಕ್ಕೆ ಒಂದ್ ಅರ್ಧ ಲೀಟರ್ ತಾಯಿ ಹಾಲು ಕೊಟ್ರೆ 1.5 ಲೀಟರ್ ಸರ್ವಲ್ ಮಿಕ್ಸ್ ಮಾಡ್ತೀವಿ. ಅದ್ರ ಬಾಡಿ ವೇಟ್ ಚೆಕ್ ಮಾಡ್ತೀವಿ. ಬಾಡಿ ವೇಟ್ ಚೆಕ್ ಮಾಡ್ಬಿಟ್ಟು ಅದ್ರದ್ದು 10% ಕೊಡ್ತಾ ಹೋಗ್ತೀವಿ. ನಮ್ದು ಒಂದು 50-55 ಡಿಗ್ರಿ ಬಾಯ್ಲ್ಡ್ ಬಿಸಿನೀರಲ್ಲಿ ಸರ್ವಲ್ ಮಿಕ್ಸ್ ಮಾಡ್ಬಿಟ್ಟು ಜೊತೆಗೆ ಒಂದ್ ಅರ್ಧ ಲೀಟರ್ ತಾಯಿ ಹಾಲು ಮಿಕ್ಸ್ ಮಾಡಿ ಕೊಡ್ತಾ ಹೋಗ್ತೀವಿ. ಅರ್ಧ ಲೀಟರ್ ಜಾಸ್ತಿ ಮಾಡ್ಕೊಂಡು ಹೋಗ್ತೀವಿ. ಕಾಫ್ ಸ್ಟಾರ್ಟರ್ ಅದು ಹೆಂಗ್ ಅದು ತಿನ್ನಕ್ ಸ್ಟಾರ್ಟ್ ಮಾಡುತ್ತಲ್ಲ ಅದಕ್ಕೆ ನಿಧಾನಕ್ಕೆ ಕಡಿಮೆ ಮಾಡ್ಕೊಂಡು ಹೋಗ್ತೀವಿ. ಈ ಕರುದು ಗ್ರೋತ್ ನೋಡ್ಬೋದು. ಇವಾಗ ನಾವು ಮೆಜರ್ ಮಾಡ್ತಾ ಇದೀವಿ. ಬಾಡಿ ವೇಟ್ ಬಂದು ಸರ್ ನೋಡಿ 106 ಇದೆ, ಅಂದ್ರೆ 106 kg ಇದೆ 3 ತಿಂಗಳು 20 ದಿವಸಕ್ಕೆ. ಈ ಕರು ನೋಡ್ಬೋದು. ಇದಕ್ಕೆ ನಾವು ಮಿಲ್ಕ್ ರಿಪ್ಲೇಸರ್ ಏನು ಕೊಟ್ಟಿಲ್ಲ. ಇದು ಅಂಡರ್ ವೇಟ್ ಆಗ್ಬಿಟ್ಟಿದೆ ನಮ್ಗೆ. ಇವಾಗ ಬರೀ 43 kgs ಇದೆ. ಇದು ಆಲ್ಮೋಸ್ಟ್ 3 months ಇರೋದು, ಬಟ್ ಆದ್ರೂ ಗ್ರೋತ್ ಆಗಿಲ್ಲ ಇದು. ಅದಕ್ಕೆ ನಾವು ಇವಾಗ ಏನ್ ಮಾಡ್ತಾ ಇದೀವಿ, ಇವಾಗ ಜಸ್ಟ್ ಬಾರ್ನ್ ಕಾಫ್ ಇದೆ, ಅದಕ್ಕೆ ನಾವು ಇವಾಗಿಂದಾನೇ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ವಿ. ಇದು ನಾವು ರಿಸಲ್ಟ್ ನೋಡಿದ್ವಿ, ತುಂಬಾ ಚೆನ್ನಾಗಿ ಬಂದಿತ್ತು ರಿಸಲ್ಟ್. ಇನ್ನು ಮಿಲ್ಕ್ ರಿಪ್ಲೇಸರ್ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಇವಾಗ. ಅಂದ್ರೆ ಮಾತ್ರ ಇದು ನಿಮ್ಗೆ 3 months ಒಳಗಡೆನೆ ನಿಮ್ಗೆ 100 kg ಕ್ರಾಸ್ ಆಗುತ್ತೆ. ಬಿಫೋರ್ 1 year ನಿಮ್ಗೆ ಬಾಡಿ ವೇಟ್ ಡೆವಲಪ್ ಆಗಿಲ್ಲ ಅಂತಂದ್ರೆ ನಿಮ್ಗೆ ಲಾಸೇ. ಯಾಕಂದ್ರೆ ನೀವು 2 ವರ್ಷ 3 ವರ್ಷ ಅದಕ್ಕೆ ಫೀಡಿಂಗ್ ಮಾಡ್ಬೇಕಂದ್ರೆ ನಿಮ್ಗೆ ಆಲ್ಮೋಸ್ಟ್ ಫೀಡಿಂಗ್ ಕಾಸ್ಟೇ ಅದ್ರ ಡಬಲ್ ಬಂದ್ಬಿಡುತ್ತೆ. ಟ್ರಯಲ್ ಎಲ್ಲ ಮುಗಿದಿದೆ ಸರ್. ಇವಾಗ ಏನು ಅನುಮಾನ ಇಲ್ಲ. ಇವಾಗ ಸೀದಾ ತಗೊಂಡ್ಬಂದು ಎಲ್ಲ ಕರು ಯೂಸ್ ಮಾಡೋದು ಇವಾಗ. ಸರ್ ನನ್ನ ಹೆಸರು ರಿಷಬ್ ಅಂತೇಳಿ, ನಮ್ಮದು ಖಾನಾಪುರ ತಾಲೂಕು ಗಾಡಿಕೊಪ್ಪ ವಿಲೇಜ್. ನಾವು ಡೈರಿ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿ 1 year ಆಯ್ತು ಸರ್. ಎಷ್ಟು ಹಸುಗಳಿದೆ ಸರ್ ನಿಮ್ಮ ಹತ್ರ? ನಮ್ದು ಒಂದು ಇವಾಗ ಸದ್ಯಕ್ಕೆ 14-15 ಇದೆ ಸರ್. ಎಲ್ಲ ಮಿಲ್ಕಿಂಗ್ ಇದೆ, ಎಲ್ಲ HF ಇದೆ. ಎಲ್ಲ HF ಇದೆ. ಎಲ್ಲಿಂದ ತಂದಿರ ಸರ್ ಇವು ಹಸುಗಳು? ಸರ್ ಇದು ಮಿಕ್ಸ್ ಇದೆ ಸರ್. ಒಂದಿಷ್ಟು ಬೆಂಗಳೂರಿಂದ ತಂದಿದ್ವಿ, ಒಂದು ಸಾಂಗೋಲ ಇಲ್ಲೇ ಸುತ್ತಮುತ್ತ ತಂದಿದ್ವಿ. ಇಲ್ಲಿ ವೆದರಿಗೆ ಅಡ್ಜಸ್ಟ್ ಆಗಿದೆ? ಇಲ್ಲಿ ವೆದರಿಗೆ ಇವಾಗ ಸೆಟ್ ಆಗ್ತಿದೆ. ಒಂದು ಮುಂಚೆ ತಂದಿದ್ದೆಲ್ಲ ಸೆಟ್ ಆಗಿದೆ. ಇವಾಗಿಂದ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಂಡಿದ್ವಿ. ಯಾವ ಥರ ಫೀಡಿಂಗ್ ಎಲ್ಲ ಯಾವ ಥರ ಮಾಡ್ತೀರಾ? ಫೀಡಿಂಗ್ ಸರ್ ನಮ್ದು ಮಾಮೂಲಿ ಸೈಲೇಜ್ ಜಾಸ್ತಿ ಇರುತ್ತೆ. TMR ಮಾಡ್ಕೊತೀವಿ. ಇಲ್ಲ ಅಂದರೆ TMR ಮಾಡೋಕ್ಕಾಗಿಲ್ಲ ಅಂದರೆ ಯೂಶ್ವಲಿ ಸೈಲೇಜೇ ಜಾಸ್ತಿ ಯೂಸ್ ಮಾಡ್ತೀವಿ. ಬಿಟ್ಟರೆ ಡ್ರೈ ಮ್ಯಾಟ್ರ್ ಹಾಕ್ತೀವಿ. ಈಗ ಬ್ರೀಡಿಂಗ್ ಪರ್ಪಸ್ ಆಗಿ ಕರುಗಳನ್ನು ಸಾಕ್ತಾ ಇದ್ದೀರಾ ಸರ್? ಬ್ರೀಡಿಂಗ್ ಅಂದರೆ ಈಗ ಹೆಂಗೆ ನಮ್ಗೆ ಯೂಶ್ವಲಿ ಕರು ಡೆವಲಪ್ ಆದರೆ ಮಾತ್ರ ಡೈರಿ ಫಾರ್ಮಲ್ಲಿ ನಿಮಗೆ ಇನ್ನು ಫ್ಯೂಚರಲ್ಲಿ ಪ್ರಾಫಿಟ್ ಆಗೋದು. ಇದು ಕರುಗಳು ಡೆವಲಪ್ ಆದರೆ ಆಗೋದು. ನಾವು ಈಗ ಈ ಕರುಗಳು ಇವಾಗ ಒಂದು 4 ಇದೆ ನಮ್ಮ ಹತ್ರ. ಇದು ಸರ್ ಸರ್ವಲ್ ರಿಪ್ಲೇಸರ್ನ ಯಾವ ರೀತಿ ಕೊಡ್ತಾ ಹೋಗ್ತಿದ್ದೀರಾ ಕರುಗಳಿಗೆ? 5 ದಿನದವರೆಗೂ ತಾಯಿ ಹಾಲು ಕೊಡ್ತೀವಿ. 5 ದಿನ ಆದಮೇಲೆ ಇದು ಸರ್ವಲ್ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ನಿಧಾನಕ್ಕೆ ಒಂದು ಅರ್ಧ ಲೀಟ್ರು ತಾಯಿ ಹಾಲು ಕೊಟ್ಟರೆ 1.5 ಲೀಟ್ರು ಸರ್ವಲ್ ಮಿಕ್ಸ್ ಮಾಡ್ತೀವಿ. ಅದೇ ಅಂದರೆ ಅದ್ರ ಬಾಡಿ ವೇಟ್ ಚೆಕ್ ಮಾಡ್ತೀವಿ. ಬಾಡಿ ವೇಟ್ ಚೆಕ್ ಮಾಡಿಬಿಟ್ಟು ಅದ್ರದ್ದು 10% ಕೊಡ್ತಾ ಹೋಗ್ತೀವಿ. ಅಂದರೆ ನಮ್ಮದು ಒಂದು 55 ಡಿಗ್ರಿ ಬಾಯ್ಲ್ಡ್ ಬಿಸಿನೀರಲ್ಲಿ ಸರ್ವಲ್ ಮಿಕ್ಸ್ ಮಾಡಿಬಿಟ್ಟು ಜೊತೆಗೆ ಒಂದು ಅರ್ಧ ಲೀಟ್ರ್ ತಾಯಿ ಹಾಲು ಮಿಕ್ಸ್ ಮಾಡಿ ಕೊಡ್ತಾ ಹೋಗ್ತೀವಿ. ಅರ್ಧ ಲೀಟ್ರು ಜಾಸ್ತಿ ಮಾಡ್ಕೊಂಡು ಹೋಗ್ತೀವಿ. ಆಮೇಲೆ ಕಾಫ್ ಸ್ಟಾರ್ಟರ್ ಮಾಡ್ತೀವಲ್ಲ, ಕಾಫ್ ಸ್ಟಾರ್ಟರ್ ಅದು ಹೆಂಗೆ ಅದು ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ ಅದಕ್ಕೆ ನಿಧಾನಕ್ಕೆ ತಿರ್ಗಿ ಕಡಿಮೆ ಮಾಡ್ಕೊಂಡು ಹೋಗ್ತೀವಿ. ಎಲ್ಲಿ ನೋಡಿದ್ರಿ ಸರ್ ಇದು ಸರ್ವಲ್ ಬಗ್ಗೆ ಹೆಂಗೆ ತಿಳ್ಕೊಡ್ರಿ? ಸರ್ವಲ್ ಸರ್ ನಮ್ಗೆ ಮುಂಚೆ ಹಂಗೆ ಯೂಟ್ಯೂಬು ಗೂಗಲಲ್ಲಿ ನೋಡಿದ್ವಿ. ಆಮೇಲೆ ನಮಗೆ ನಮ್ಮ ಡಿಸ್ಟ್ರಿಬ್ಯೂಟ್ರು ಕೃಷ್ಣ ಅಂತ ಇದ್ದಾರೆ ಧಾರವಾಡಲ್ಲಿ, ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಂಡು ಸ್ಟಾರ್ಟ್ ಮಾಡಿದ್ವಿ ಸರ್. ಈಗ ಸರ್ವಲ್ ಕೊಡ್ತಾ ಇರೋ ಕರುಗೂ ಇರೋ ನಾರ್ಮಲ್ ಕರುಗೂ ಏನು ವ್ಯತ್ಯಾಸ ಏನಿದೆ? ತುಂಬ ಡಿಫ್ರೆನ್ಸ್ ಇದೆ ಸರ್. ಸರ್ವಲ್ಲು ಮತ್ತು ಕಾಫ್ ಸ್ಟಾರ್ಟರ್ ಯೂಸ್ ಮಾಡೋದ್ರಿಂದ ನಮಗೆ ಇಲ್ಲಿ ನೋಡ್ಬೋದು ನೀವು, ಇದು ಸ್ವಲ್ಪ ದೇಸಿ ಮಿಕ್ಸ್ ಇದೆ. ಇದಕ್ಕೆ ನಾವು ಬಿಗಿನಿಂಗಿಂದಾನೇ ಕೊಡ್ತಾ ಇದ್ವಿ ಸರ್ವಲ್ ಮತ್ತು ಕಾಫ್ ಸ್ಟಾರ್ಟ್ರು. ಅದರದ್ದು ಬಾಡಿ ವೇಟು ಆಮೇಲೆ ಗ್ರೋತು, ಬಾಡಿ ಶೈನಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸರ್. ನೀವು ಈ ಕರುದು ಗ್ರೋತ್ ನೋಡ್ಬೋದು. ಇವಾಗ ನಾವು ಮೆಜರ್ ಮಾಡ್ತಾ ಇದ್ದೀವಿ. ಬಾಡಿ ವೇಟ್ ಬಂದು ಸರ್ ನೋಡಿ 106 ಇದೆ, ಅಂದರೆ 106 kg ಇದೆ 3 ತಿಂಗಳು 20 ದಿವಸಕ್ಕೆ. ಬಟ್ ಅದೇ ಕರು ನಾವು ಇದಕ್ಕೆ ಮಿಲ್ಕ್ ರಿಪ್ಲೇಸರ್ ಕೊಟ್ಟಿಲ್ಲ, ಮತ್ತು ನ್ಯೂಟ್ರಿಷನ್ ಸ್ವಲ್ಪ ಡೆಫಿಷಿಯನ್ಸಿ ಇದೆ ಸರ್. ಅದೇ ನೀವು ಈ ಕರು ನೋಡ್ಬೋದು. ಇದಕ್ಕೆ ನಾವು ಮಿಲ್ಕ್ ರಿಪ್ಲೇಸರ್ ಏನು ಕೊಟ್ಟಿಲ್ಲ, ಆಮೇಲೆ ಕಾಫ್ ಸ್ಟಾರ್ಟರ್ ಕೊಡಲಿಲ್ಲ. ಇದು ಅಂಡರ್ ವೇಟ್ ಆಗ್ಬಿಟ್ಟಿದೆ ನಮ್ಗೆ. ಇವಾಗ ಬರೀ 43 kgs ಇದೆ. ಇದು ಆಲ್ಮೋಸ್ಟ್ 3 months ಇರೋದು, ಬಟ್ ಆದ್ರೂ ಗ್ರೋತ್ ಆಗಿಲ್ಲ ಇದು. ಅದಕ್ಕೆ ನಾವು ಇವಾಗ ಏನು ಮಾಡ್ತಾ ಇದ್ದೀವಿ, ಇವಾಗ ಜಸ್ಟ್ ಬಾರ್ನ್ ಕಾಫ್ ಇದೆ, ಅದಕ್ಕೆ ನಾವು ಇವಾಗಿಂದಾನೇ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ವಿ. ಇದು ನಾವು ರಿಸಲ್ಟ್ ನೋಡಿದ್ವಿ, ತುಂಬಾ ಚೆನ್ನಾಗಿ ಬಂದಿತ್ತು ರಿಸಲ್ಟ್. ಇನ್ನು ಅದಕ್ಕೂ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಕರುಗಳು ಯಾವ್ಯಾವ ಇದಾವೆ ಅವಕ್ಕೆಲ್ಲ ಅದು ಕೊಡ್ತಾ ನೆಕ್ಸ್ಟ್ ಕರುಗೆಲ್ಲ ಕಾಫ್ ಇದು ಏನು ಮಿಲ್ಕ್ ರಿಪ್ಲೇಸರ್ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಇವಾಗ. ನಿಮಗೆ ಫ್ಯೂಚರ್ ಅಂದ್ರೇನೆ ಕರುಗಳು ಚೆನ್ನಾಗಿ ಡೆವಲಪ್ ಆದರೆ ಮಾತ್ರ ನಿಮಗೆ ಇದರಲ್ಲಿ ಲಾಭ ಇರೋದು. ಅದಕ್ಕೆ ಇದ್ರದ್ದು ರಿಸಲ್ಟ್ ನೋಡ್ಬಿಟ್ಟು ನಮಗೆ ಇವಾಗ ಅದಕ್ಕೂ ಎಲ್ಲ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ದೀವಿ ನಾವು. ಇದು ಸ್ವಲ್ಪ ಕೇರ್ಲೆಸ್ ಮಾಡಿದ್ವಿ ಇನ್ನು ರಿಸಲ್ಟ್ ಹೆಂಗಿರುತ್ತೆ ಅಂತ, ಬಟ್ ದಿ ಬೆಸ್ಟ್ ರಿಸಲ್ಟ್ ಇದೆ ಅದು. ಇದು ದೇಸಿ ಇದ್ರೂ ನಾವು ಇದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕಾಫ್ ಸ್ಟಾರ್ಟ್ರು ಮತ್ತು ಮಿಲ್ಕ್ ರಿಪ್ಲೇಸರು ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ. ಇದು ನೋಡ್ಬೋದು ನೀವು, ಕಿಲ್ಲರ್ ಮಿಕ್ಸ್ ಇದೆ HF. ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ ಇದರಿಂದ ನಮಗೆ. ತೂಕ ಎಷ್ಟಿದೆ ಸರ್ ಈಗ? ಸರ್ ಇವಾಗ ಇದು 106-107 kg ಇದೆ. ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ.
3 ತಿಂಗಳು 20 ದಿವಸದ ಕರು ಇದೆ ಸರ್ ಇದು. ಬರೀ 3 ತಿಂಗಳು 20 3 ತಿಂಗಳು 20 ದಿವಸಕ್ಕೆ ಇಷ್ಟು ಒಳ್ಳೆ ಗ್ರೋತ್ ಬಂದಿದೆ. ಈಗ ಇದು ಯಾವಾಗ ಸೆಮೆನ್ಸ್ ತಗೊಳುತ್ತೆ? ಸರ್ ಸೆಮೆನ್ಸ್ ಇದು ದೇಸಿ ಇರೋದ್ರಿಂದ ಒಂದು 12 ಮಂತ್ಸ್ ಹೋಗ್ಬೋದು. ಪ್ಯೂರ್ HF ಇದ್ರೆ 9 ಮಂತ್ಸಿಗೆ 100% ತಗೊಳುತ್ತೆ. ಸರ್ ಇವಾಗ ನೀವು ಫಸ್ಟು ಜಾಬ್ ಮಾಡ್ತೀವಿ ಅಂತ ಅಂದರೆ ಮ್ಯಾಕ್ಸಿಮಮ್ ಈಗ ಅಗ್ರಿಕಲ್ಚರಿಗೆ ಬರೋಕ್ಕೆ ರೀಸನ್ ಏನು ಅಲ್ಲಿಂದ? ಸರ್ ಅಗ್ರಿಕಲ್ಚರಿಗೆ ಬರೋದಕ್ಕೆ ರೀಸನ್ ಅಂದರೆ ಒಂದು ಇಂಟ್ರೆಸ್ಟು, ಸ್ವಲ್ಪ ಪ್ಯಾಷನೇಟ್ ಆಗಿ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀವಿ. ಓಕೆ ಸರ್, ಈಗ ಅಗ್ರಿಕಲ್ಚರಿಗೆ ಬಂದರೆ ಈಗ ತುಂಬ ಇದರಲ್ಲಿ ಸೆಗ್ಮೆಂಟ್ಸ್ ಇದೆ. ಈಗ ವೆಜಿಟೇಬಲ್ಸ್ ಇದೆ, ಈಗೆಲ್ಲ ಟೌನ್ಗಳ ಹತ್ರ ನಿಮಗೆ ಬೆಳಗಾಂ ಹತ್ರ ಹುಬ್ಳಿ ಹತ್ರ ಎಲ್ಲ ಇದೆ. ಬಟ್ ಡೈರಿಗೆ ಬರಬೇಕಂತ ಏನು ಅಂದರೆ ಯಾವ ಥರ ಅಟ್ರಾಕ್ಷನ್ ಈ ಕಡೆ ಡೈರಿ ಅನಿಮಲ್ಸಿಗೆ? ಅದೇ ಸರ್ ಇಂಟ್ರೆಸ್ಟ್ ಅಗೇನ್ ನಮಗೆ ಮುಂಚೆಯಿಂದ ಸ್ವಲ್ಪ ಪ್ರಾಣಿಗಳಂದರೆ ಇಷ್ಟ, ಅದಕ್ಕೋಸ್ಕರನೇ. ಈಗ ಮನೆಯಿಂದ ಅಂದರೆ ಮನೆಯಲ್ಲೂ ನಿಮ್ಮ ಯಾವಾಗಿಂದನೂ ಡೈರಿಯಲ್ಲಿ ಹಸುಗಳಿದ್ವು ಅದೇ ಥರ? ಇಲ್ಲ ಸರ್, ನಾವು ಇಲ್ಲಿ ಬಂದ ಮೇಲೇ ಹಸು ಕಟ್ಟಿದ್ದು. ಅದೇ ಇಂಟ್ರೆಸ್ಟ್ ಇತ್ತು ಮುಂಚೆಯಿಂದ ಮಾಡಬೇಕಂತ. ಓಕೆ ಸರ್, ಅದು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಅಷ್ಟೇ. ಓಕೆ ಸರ್, ಈಗ ಯಾವ ಥರ ಅಂದರೆ ಈಗ ಕರುಗಳು ಸಾಕ್ತಾ ಇದ್ದೀರಾ, ನೆಕ್ಸ್ಟ್ ಜನ್ರೇಷನ್ ಇದನ್ನು ಎಷ್ಟು ಇದೇ ಥರ ಕಂಟಿನ್ಯೂ ಮಾಡ್ಬೇಕಂತಾನೆ ಬ್ರೀಡಿಂಗ್ ಸ್ಟಾರ್ಟ್ ಮಾಡಿದ್ದೀರಾ? ಸರ್ ಇಲ್ಲ, ಇದರಲ್ಲಿ ಬ್ರೀಡಿಂಗ್ ಮಾಡಿದ್ರೆ ಸಕ್ಸಸ್ ಆಗೋದು. ಬ್ರೀಡಿಂಗ್ ಮಾಡಿಲ್ಲ ಅಂದರೆ ಸಕ್ಸಸ್ ರೇಟು ತುಂಬ ಕಡಿಮೆ ಅಂತ ನನ್ನ ಒಪಿನಿಯನ್ನು. ಬ್ರೀಡಿಂಗ್ ನೀವು ಒಳ್ಳೊಳ್ಳೆ ಸೆಮೆನ್ಗಳು ABS ಸೆಮೆನ್ಗಳು ಹಾಕ್ಕೊಂಡು ನೀವು ನೆಕ್ಸ್ಟು ಮಿಲ್ಕ್ ಈಲ್ಡು ಜಾಸ್ತಿ ಮಾಡಿದ್ರೆ ಪರ್ ಕೌ ನಿಮಗೆ ಮಿಲ್ಕ್ ಈಲ್ಡು ಜಾಸ್ತಿ ಆದರೆ ಮಾತ್ರ ಇದರಲ್ಲಿ ಸಕ್ಸಸ್ ಆಗೋದು. ಆಮೇಲೆ ಈಗ ಮಿಲ್ಕ್ ರಿಪ್ಲೇಸರ್ ಅಥವಾ ನೀವೇನೇ ಯೂಸ್ ಮಾಡಿದ್ರು ನಿಮಗೆ ಅದರಿಂದ ಈಗ ನಾರ್ಮಲ್ ಆಗಿ ಏನೋ ಡಿಸೀಸ್ ಕಡಿಮೆ ಆದರೆ ನಿಮಗೆ ಇಂಡೈರೆಕ್ಟ್ಲಿ ಪ್ರಾಫಿಟ್ ಆಗುತ್ತೆ? ಹೌದು ಸರ್, ಇವಾಗ ಇದಕ್ಕೆ ಈ ಕರುಗೆ ಸರ್ ಇವಾಗ ನಾವು ಸರ್ವಲ್ ಇದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇದ್ರದ್ದು ಇಮ್ಯುನಿಟಿ ಆಟೋಮೆಟಿಕ್ಕಾಗಿ ಡೆವಲಪ್ ಆಗುತ್ತೆ. ಇಮ್ಯುನಿಟಿ ಡೆವಲಪ್ ಆದರೆ ಇನ್ ಫ್ಯೂಚರು ಇದ್ರದ್ದು ಹೆಲ್ತ್ ಚೆನ್ನಾಗಿದ್ದರೆ ಇದಕ್ಕೆ ನಿಮ್ಗೆ ಏನು ಖರ್ಚೆ ಬಂದಿಲ್ಲ ಅಂದರೆ ನಿಮ್ಗೆ ಆಟೋಮೆಟಿಕ್ ನೀವು ಪ್ರಾಫಿಟ್ ಬಂದೇ ಬರ್ತೀರಾ. ಅದೇ ಇದಕ್ಕೆ ನೀವು ಇವಾಗ ಇದನ್ನು ನೆಗ್ಲೆಕ್ಟ್ ಮಾಡಿದ್ರೆ, ಇದಕ್ಕೆ ನಾವು ಕಾವ್ ಸ್ಟಾರ್ಟ್ರು ಆಮೇಲೆ ಮಿಲ್ಕ್ ರಿಪ್ಲೇಸರು ಕೊಟ್ಟಿಲ್ಲ, ತಾಯಿ ಹಾಲು ಕೊಟ್ಟಿಲ್ಲ, ಗಿನ್ನ ಹಾಲು ಕೊಟ್ಟಿಲ್ಲ ಅಂತಂದರೆ ನಿಮ್ಗೆ ಆಬ್ವಿಯಸ್ಲಿ ಅದರದ್ದು ಹೆಲ್ತು ಇನ್ ಫ್ಯೂಚರ್ ಚೆನ್ನಾಗಿರಲ್ಲ. ಅವಾಗ ನಿಮಗೆ ಆಲ್ಮೋಸ್ಟ್ ಲಾಸಲ್ಲೇ ಹೋಗ್ತೀರಾ. ಯಾವ ಏಜಲ್ಲಿ ಇನ್ಸೆಮಿನೇಷನ್ ಸರ್ ಇದು ನೀವು ನ್ಯೂಟ್ರಿಷನ್ ಎಲ್ಲ ಚೆನ್ನಾಗಿ ಕೊಟ್ಟು ಚೆನ್ನಾಗಿ ಡೆವಲಪ್ ಮಾಡಿದ್ರೆ 9 to 10 ಮಂತ್ಸಿಗೆ ಹೀಟಿಗೆ ಬರುತ್ತೆ. ನೀವು 10th ಮಂತ್ ಇಲ್ಲ 11th ಮಂತಿಗೆ ಇನ್ಸೆಮಿನೇಟ್ ಮಾಡಿದ್ರೆ ನಿಮಗೆ ಪ್ರಾಫಿಟ್. ಈಗ ಒಂದು 20ನೇ ತಿಂಗಳು ಅಥವಾ 2ನೇ ವರ್ಷ ಕರು ಹಾಕ್ಬೇಕಂತ? 2ನೇ ವರ್ಷ ಅಂದರೆ ನಿಮಗೆ ವರ್ಷಕ್ಕೆ ಒಂದು ಕರು ನೀವು ತೆಗಿಲೇಬೇಕು. 9 ಇಲ್ಲ 10 ಮಂತ್ಸಿಗೆ 9 ಮಂತ್ಸಿಗೆ ಹೀಟಿಗೆ ಬಂದು 10th ಮಂತಿಗೆ ನೀವು ಇನ್ಸೆಮಿನೇಟ್ 10th ಇಲ್ಲ 11th ಮಂತಿಗೆ ಇನ್ಸೆಮಿನೇಟ್ ಮಾಡಿದ್ರೆ ನಿಮ್ಗೆ 2 ವರ್ಷದ ಒಳಗೆ ಕರು ಹಾಕಿರುತ್ತೆ. ಓಕೆ ಸರ್, ಓಕೆ. ಈಗ ಅಂದರೆ ವೆಯ್ಟ್ ಅಂತ ಬಂದಾಗ ಈಗ HF ಅಲ್ಲೆಲ್ಲ 350 kg ಇರಬೇಕಂತ ಒಂದಿದೆ. ಮತ್ತು ಈ ಕಾಮನ್ ಆಗಿ ಏನು ಮಾಡ್ತಾರೆ ರೈತರೆಲ್ಲ 200 kg 180 ಹಿಂಗಿದ್ದಾಗೆಲ್ಲ ಇನ್ಸೆಮಿನೇಟ್ ಮಾಡ್ತಾರೆ. ಅದ್ರ ಬಗ್ಗೆ ನೀವೇನು ಹೇಳೋದು? ಸರ್ ಈ ಕರುಗೆ ಸರ್ ಇವಾಗ ನಾವು ಸರ್ವಲ್ ಇದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇದ್ರದ್ದು ಇಮ್ಯುನಿಟಿ ಆಟೋಮೆಟಿಕ್ಕಾಗಿ ಡೆವಲಪ್ ಆಗುತ್ತೆ. ಇಮ್ಯುನಿಟಿ ಡೆವಲಪ್ ಆದರೆ ಇನ್ ಫ್ಯೂಚರು ಇದ್ರದ್ದು ಹೆಲ್ತ್ ಚೆನ್ನಾಗಿದ್ದರೆ ಇದಕ್ಕೆ ನಿಮ್ಗೆ ಏನು ಖರ್ಚೆ ಬಂದಿಲ್ಲ ಅಂದರೆ ನಿಮ್ಗೆ ಆಟೋಮೆಟಿಕ್ ನೀವು ಪ್ರಾಫಿಟ್ ಬಂದೇ ಬರ್ತೀರಾ. ಬೇರೆ ಬೇರೆ ಪ್ರಾಬ್ಲಮ್ಸ್ ಆಗುತ್ತೆ. ಮಿಲ್ಕ್ ಪ್ರೊಡಕ್ಷನ್ ಕಡಿಮೆ ಆಗ್ಬೋದು, ಮಿಲ್ಕ್ ಪ್ರೊಡಕ್ಷನ್ ಕಡಿಮೆ, ನೆಕ್ಸ್ಟ್ ಕರು ಹಾಕಬೇಕಾದ್ರೆ ಸತ್ತೆ ಬೀಳದೆ ಇರೋದು, ಈ ಥರ ಎಲ್ಲ ಪ್ರಾಬ್ಲಮ್. ಅದು ಮಾತ್ರ ಅದೊಂದು ದೊಡ್ಡ ಪ್ರಾಬ್ಲಮ್ ಸರ್ ಇದರಲ್ಲಿ. ಅದು ಸತ್ತೆ ಬಿದ್ದಿಲ್ಲ ಅಂದರೆ ಡೈರಿ ಫಾರ್ಮಲ್ಲಿ ಅದೊಂದು ದೊಡ್ಡ ಪ್ರಾಬ್ಲಮ್ಮು. ಅದಕ್ಕೆ ನಿಮ್ಮದು ಕರುಗಳು ಒಂದು ಆಲ್ಮೋಸ್ಟ್ 300 above 350 ರೀಚ್ ಆದಮೇಲೆ ಇನ್ಸೆಮಿನೇಟ್ ಮಾಡಿದ್ರೆ ಬೆಟ್ರು. ಬಟ್ 350 ಬಾಡಿ ವೇಟು ನೀವು ಬಿಲೋ 1 year ರೀಚ್ ಆದರೆ ಮಾತ್ರ ನಿಮಗೆ ಅಡ್ವಾಂಟೇಜ್ ಪ್ರಾಫಿಟ್ಟು. ಇಲ್ಲ ನೀವು 2 yearsಗೆ ಆಮೇಲೆ ಏನಾಗುತ್ತೆ, ಒಂದು 7 month 6 month ಹಂಗೆ ಆದಮೇಲೆ ಬಾಡಿ ವೇಟು ಬೇಗ ಡೆವಲಪ್ ಆಗಲ್ಲ. ಅದಕ್ಕೆ ಬಿಫೋರ್ 3 months ನೀವೇನು ಡೆವಲಪ್ ಮಾಡಿದ್ರೆ ಅದೇ ನಿಮಗೆ ಒಳ್ಳೆ ಡೆವಲಪ್. ಈಗ ಫಸ್ಟ್ 3 months ಡೆವಲಪ್ ಮಾಡ್ಬೇಕಂತ ಅಂದರೆ ನೀವು ಮಿಲ್ಕ್ ರಿಪ್ಲೇಸರು ಕಾಫ್ ಸ್ಟಾರ್ಟರು ಎಲ್ಲದನ್ನು ಕೊಡ್ಬೇಕಂತ ನೀವು? ಎಲ್ಲ ಕಂಪಲ್ಸರಿ ನೀವು ಕೊಡಲೇಬೇಕು ಸರ್. ಇವಾಗ ಇದು ಕರು ಇದೆ, ಇದು 10 daysಗೆ ನಾವು ಇದಕ್ಕೆ ಮಿಲ್ಕ್ ರಿಪ್ಲೇಸರ್ ಸ್ಟಾರ್ಟ್ ಮಾಡ್ತೀವಿ. ಮಿನರಲ್ ಮಿಕ್ಸರು 1 ಮಂತ್ಗೆ ಸ್ಟಾರ್ಟ್ ಮಾಡ್ತೀವಿ. ಕರು ಹಾಕೋದು 5ನೇ ದಿನಕ್ಕೆ ಮಿಲ್ಕ್ ರಿಪ್ಲೇಸರ್ ಸ್ಟಾರ್ಟ್ ಮಾಡ್ತೀವಿ. ಸರ್ವಲ್ ಮಿಲ್ಕ್ ರಿಪ್ಲೇಸರು ಒಂದು ಅರ್ಧ ಲೀಟ್ರು ತಾಯಿ ಹಾಲು ಜೊತೆಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಓಕೆ ಸರ್, ಅಂದರೆ ಮಾತ್ರ ಇದು ನಿಮಗೆ 3 months ಒಳಗಡೆನೆ ನಿಮ್ಗೆ 100 kg ಕ್ರಾಸ್ ಆಗುತ್ತೆ. ಓಕೆ, ಅವು ಅಂದರೆ ನಿಮಗೆ ಆಲ್ಮೋಸ್ಟ್ 9 to 10 ಮಂತ್ಸಿಗೆ ಹೀಟಿಗೆ ಬರೋ ಲೆವೆಲಿಗೆ ಬರುತ್ತೆ. ಓಕೆ ಸರ್, ಅಂದರೆ ನೀವು ಹೇಳ್ತಿರೋ ಪ್ರಕಾರ ಫಸ್ಟ್ 3 ತಿಂಗಳಲ್ಲಿ 100 kg ಪ್ಲಸ್ ರೀಚ್ ಆದರೆ ಈಗ ಅಂದರೆ 1 ವರ್ಷದೊಳಗಡೆ 300 kg ಪ್ಲಸ್ ರೀಚ್ ಆಗ್ಬೋದು. ಅಂದರೆ 1 ವರ್ಷಕ್ಕೆ ತಗೊಂಡ್ರೆ 2ನೇ ವರ್ಷಕ್ಕೆ ಕರು ಹಾಕೋ ಲೆವೆಲಿಗೆ ಬರುತ್ತೆ. ಬಿಫೋರ್ 1 year ನಿಮಗೆ ಬಾಡಿ ವೇಟ್ ಡೆವಲಪ್ ಆಗಿಲ್ಲ ಅಂತಂದರೆ ನಿಮಗೆ ಲಾಸೇ. ಯಾಕಂದ್ರೆ ನೀವು 2 ವರ್ಷ 3 ವರ್ಷ ಅದಕ್ಕೆ ಫೀಡಿಂಗ್ ಮಾಡ್ಬೇಕಂದ್ರೆ ನಿಮ್ಗೆ ಆಲ್ಮೋಸ್ಟ್ ಫೀಡಿಂಗ್ ಕಾಸ್ಟೇ ಅದ್ರ ಡಬಲ್ ಬಂದ್ಬಿಡುತ್ತೆ. ಹೌದು ಸರ್. ಈಗ ಮತ್ತೆ ನೀವು ಬೇರೆ ಕಡೆಯಿಂದ ಹಸು ತಂದಾಗ ಅದು ಡಿಸೀಸ್ ಏನಿದೆ, ಈಗ ಅದ್ರಲ್ಲಿ ಕೆತ್ತಲು ಬಾವು ಇದೆಯೋ ಅದೇನೋ ಗೊತ್ತಿರಲ್ಲ, ಅದು ನಿಮಗೆ ಎಫೆಕ್ಟ್ ಆಗಿರ್ಬೋದು ಅಂತ? ಎಫೆಕ್ಟ್ ಆಗುತ್ತೆ ಸರ್. ಈಗ ಕರು ನಾವು ನಮ್ಮ ಹತ್ರ ಎಷ್ಟು ಡೆವಲಪ್ ಮಾಡ್ಕೊತೀವಿ ಅಷ್ಟು ನಮಗೆ ಪ್ರಾಫಿಟ್ಟು. ಇವಾಗ ನಮ್ಮ ಹತ್ರ ನೋಡ್ಬೋದು
ಬೇರೆ ಬೇರೆ ಕಡೆಯಿಂದ ತಂದಿರೋ ಹಸುಗಳು ಇದೆ. ಬಟ್ ಏನೋ ಇಲ್ಲಿ ಬಂದು ಬೇಗ ಸೆಟ್ ಆಗಲ್ಲ. ಹೌದು. ಅದೇನೋ ನಿಮ್ಗೆ ಭಾಳ ಪ್ರಾಬ್ಲಮ್ಸ್, ಈಗ ಇನ್ಸೆಮಿನೇಷನ್ ಕನ್ಸೀವ್ ಆಗಲ್ಲ, ಮ್ಯಾಸ್ಟೈಟಿಸ್ ಪ್ರಾಬ್ಲಮ್ ಇರುತ್ತೆ, ಮ್ಯಾಸ್ಟೈಟಿಸು. ಅದೇ ನಾವು ಕರು ನಮ್ಮ ಹತ್ರ ಡೆವಲಪ್ ಮಾಡಿದ್ರೆ ನಮ್ಗೆ ಗೊತ್ತಿರುತ್ತೆ ಈ ಕರು ಚಿಕ್ಕ ಇದ್ದಾಗಿಂದ ಹೆಂಗಿರುತ್ತೆ. ಹೌದು. ಈಗ ಇಲ್ಲೇ ವಾತಾವರಣ ಕಂಪ್ಲೀಟ್ ಆಗಿ ಅದು ಅಡ್ಜಸ್ಟ್ ಆಗಿರುತ್ತೆ. ಅಡ್ಜಸ್ಟ್ ಆಗಿರುತ್ತೆ. ಡಿಸೀಸಸ್ ಕಡಿಮೆ ಇರುತ್ತೆ, ನಮ್ಮ ಕ್ಲೈಮೇಟಿಗೆ ನಮ್ಮ ಇದಕ್ಕೆ ಸೂಟ್ ಆಗಿರುತ್ತೆ ಅದು. ಈಗ ಸರ್ ನೀವು ಹಸುಗಳು ತಗೊಂಬಂದಿದ್ದೀರಾ ಎಲ್ಲದು. ಈಗ ನಿಮಗೆ ಅದೇ ಈಗ ಕರುಗಳು ತೆಗಿತಾ ಇದ್ದೀರಾ. ಈಗ ಅದ್ರಲ್ಲಿ ಬ್ರೀಡ್ ಡೆವಲಪ್ಮೆಂಟ್ ಅಂತ ಅಂದರೆ ಈಗ ನೀವು ಅದರಲ್ಲಿ 12 ಲೀಟ್ರು ಕೊಡ್ತಿದ್ದೀರಾ ಅಂದರೆ ಈಗ ಮಾಡ್ತಿರೋ ಬ್ರೀಡಲ್ಲಿ ನಿಮಗೀಗ ಮಿಲ್ಕ್ ರಿಪ್ಲೇಸರು ಅಥವಾ ಫೀಡಿಂಗು ಈಗೆಲ್ಲ ಕೊಟ್ಟಾಗ ಕಾಮನ್ ಆಗಿ ಏನಂದರೆ ನಿಮಗೆ ಫಸ್ಟ್ ಕಾಲ್ವಿಂಗಲ್ಲಿ ಎಕ್ಸ್ಪೆಕ್ಟೇಷನ್ ಇರುತ್ತೆ. ನೆಕ್ಸ್ಟ್ ಜನ್ರೇಷನಲ್ಲಿ ಎಷ್ಟು ಹಾಲು ಬರ್ಬೋದು, ಈಗಿರೋ ಕರುಗಳಲ್ಲಿ ಎಷ್ಟು ಹಾಲು ಬರ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈಗ 10-12 ಲೀಟ್ರ್ ಅಂತ ಹೇಳ್ತಾ ಇದ್ದೀರಾ. ನೆಕ್ಸ್ಟ್ ಬರೋ ಈ ಕರುಗಳು ಕರು ಹಾಕಿದಾಗ ಎಷ್ಟು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಸರ್ ಎಕ್ಸ್ಪೆಕ್ಟ್ ಅಂದರೆ ಹೆಂಗಿರುತ್ತೆ, ಇವಾಗ ನಮ್ಮ ಹತ್ರ ಪ್ರೆಸೆಂಟ್ ಒಂದು 10-12 ಲೀಟ್ರ್ ಕರೀತಾ ಇದೆ ಅಂದರೆ ನೀವು ಒಳ್ಳೆ ಸೆಮನ್ನು ಅಂದರೆ ಒಂದು ಬುಲ್ದು 30-40 ಲೀಟರ್ಸ್ ಇರೋ ಬುಲ್ದು ಸೆಮನ್ ಯೂಸ್ ಮಾಡಿದಾಗ ನಿಮಗೆ ಅದರಿಂದ ಬರೋ ಕರು ಫಸ್ಟ್ ಲ್ಯಾಕ್ಟೇಷನಿಗೆ ನಿಮ್ಗೆ ಒಂದು ಅಬೌಟ್ 20 ಲೀಟರ್ಸು 20-25 ಲೀಟರ್ಸು ಮಿಲ್ಕ್ ಈಡ್ ಇರುತ್ತೆ ಸರ್. ಓಕೆ. ಅದೇ ನಾವು ಅದನ್ನು ಡೆವಲಪ್ ಮಾಡ್ಕೊಬೇಕು ಸರ್. ನಮ್ಮ ಹತ್ರ ಡೆವಲಪ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಅದೊಂದು ಅಡ್ವಾಂಟೇಜು. ಈಗ ನೀವು ಅಂತ ಅಂದರೆ ಒಂದು 5-6 ಲೀಟ್ರ್ ಪರ್ ಟೈಮ್ ಅಟ್ಲೀಸ್ಟ್ ಇನ್ಕ್ರೀಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ. ಅಂದರೆ ಈಗ 12 ಕೊಡ್ತಿದೆ ಅಂದರೆ ಒಂದು 17-18 ಮಾಡ್ಬೋದು ಅಂತ ನಿಮ್ದು ಎಕ್ಸ್ಪೆಕ್ಟೇಷನ್. ಓಕೆ ಸರ್. ಈಗ ಮತ್ತೆ ನೀವು ಕಾಮನ್ ಆಗಿ ಈಗ ಏನು ಫೀಡಿಂಗ್ ಮಾಡ್ತಾ ಇರ್ತೀರಾ ಅಂದರೆ ಈಗ ನೀವು ನಾರ್ಮಲಾಗಿ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಿ. ಈಗ ಕೆಲವು ಸಲ ಏನು ವಾತಾವರಣ ಚೇಂಜ್ ಆದಾಗ ಮಿಲ್ಕ್ ಪ್ರೊಡಕ್ಷನ್ ಕಡಿಮೆ ಆಗೋದು, ಅದನ್ನೆಲ್ಲ ನೀವು ಬ್ರೀಡ್ ಡೆವಲಪ್ ಮಾಡೋದ್ರಿಂದ ಏನಾದರೂ ಚೇಂಜ್ ಆಗುತ್ತೆ? ಚೇಂಜ್ ಆಬ್ವಿಯಸ್ಲಿ ಆಗಿ ಸರ್. ಇವಾಗ ನೋಡಿ, ಇವಾಗ ಬೇಸಿಗೆ ಹೀಟ್ ಸ್ಟ್ರೆಸ್ ಇದೆ. ಇವಾಗ ನಾವು ಫಾಗರ್ ಹಾಕಿದ್ದೀವಿ. ಈಗ ಗೊತ್ತಿಲ್ಲ ಇದು ಹಸು ಇಲ್ಲಿ ಬರೋಕ್ಕಿಂತ ಮುಂಚೆ ಯಾವ ಕ್ಲೈಮೇಟಲ್ಲಿ ಇತ್ತು ಅಂತ. ಬಟ್ ಈಗ ನಮ್ಮ ಹತ್ರ ಬೆಳೆಯೋ ಕರುಗಳೇನಾಗುತ್ತೆ, ಇಲ್ಲಿ ಕ್ಲೈಮೇಟ್ ಇವಾಗಿಂದನೇ ಸೆಟ್ ಆಗಿರುತ್ತಲ್ಲ, ಇವುದು ಇನ್ ಫ್ಯೂಚರು ಮಿಲ್ಕ್ ಈಡಲ್ಲಿ ಇದರಲ್ಲಿ ಕಡಿಮೆ ಆಗಲ್ಲ. ಅದರಲ್ಲಿ ಏನಾಗುತ್ತೆ, ಈಲ್ಡಲ್ಲಿ ಕಡಿಮೆ ಆಗುತ್ತೆ. ಇದು ಕ್ಲೈಮೆಟಿಕ್ ಸ್ಟ್ರೆಸ್ಸಿಂದ ಮಿಲ್ಕ್ ಈಲ್ಡ್ ಆಲ್ಮೋಸ್ಟ್ ಕಡಿಮೆ ಆಗೇ ಆಗುತ್ತೆ. ಈಗ ನಿಮಗೆ ಅಂದರೆ ಸರ್ ಹಸುಗಳೆಲ್ಲ ಬೇರೆ ಕಡೆಯಿಂದ ತಂದಿರೋದೆ ನೀವು? ನಾವು ಇವಾಗ ಸದ್ಯಕ್ಕೆಲ್ಲ ಬೇರೆ ಕಡೆಯಿಂದ ತಂದಿರೋದು. ಓಕೆ ಸರ್. ಈಗ ನೆಕ್ಸ್ಟ್ ನೀವು ಮಾಡ್ಕೋತಾ ಇರೋ ಪ್ಲಾನಿಂಗ್ ಎಲ್ಲ ನಿಮ್ಮದೇ ಓನ್ ಬ್ರೀಡ್ ನಾವು ಇಲ್ಲೇ ಬ್ರೀಡಿಂಗ್ ಮಾಡ್ಕೋಬೇಕಂತ ಪ್ಲಾನ್ ಇದೆ ಸರ್. ಇವಾಗ ನೋಡ್ಬೇಕು, ಸದ್ಯಕ್ಕೆ 2 ಕರು ಇದೆ. ಇದಕ್ಕೆ ಇವಾಗಿಂದಾನೇ ಮಿಲ್ಕ್ ರಿಪ್ಲೇಸರ್ ಸ್ಟಾರ್ಟ್ ಮಾಡಿದ್ರೆ ಇದು ಆಲ್ಮೋಸ್ಟ್ ಒಂದು 3 ಮಂತ್ಸಿಗೆ ಬರೋ ಅಷ್ಟೊತ್ತಿಗೆ ಒಂದು 100 kg ಪ್ಲಸ್ ಬರುತ್ತೆ. ಓಕೆ ಸರ್. ನಾವು ಈಗ ಇವೆಲ್ಲ ಬರ್ತ್ ವೇಟ್ 35 to 40 ಇವಾಗ 34, 35, 40 ವರೆಗೂ ಇದೆ ಸರ್. ಓಕೆ ಸರ್. ಅಂದರೆ ಇವನ್ನೆಲ್ಲ ನೀವು 100 ಪ್ಲಸ್ ಮೀನ್ಸ್ 110, 120 ರೀಚ್ ಮಾಡಿ ಅಬೋ 100, 110 ರೀಚ್ ಮಾಡಿಸಿದ್ರೆ. ಓಕೆ ಸರ್. ಸರ್ ಇದು ನೀವು ಕಾಫ್ ಸ್ಟಾರ್ಟ್ರು ಮತ್ತು ಮಿಲ್ಕ್ ರಿಪ್ಲೇಸರ್ ಕೊಟ್ಟರೆ, ಮಿಲ್ಕ್ ರಿಪ್ಲೇಸರ್ ಒಂದು 4 ಲೀಟರ್ವರೆಗೂ ಕೊಟ್ಟರೆ ಇದು 100% ನಿಮಗೆ 100 kg ಕ್ರಾಸ್ ಆಗೇ ಆಗುತ್ತೆ. 100 kg ಕ್ರಾಸ್ ಮಾಡಿ. ಇವಾಗ ನೋಡಿದ್ರೆ ನಮ್ಮ ಹತ್ರನೇ ರಿಪ್ಲೇಸರ್ ಕೊಟ್ಟಿದ್ದ ಕರು ಮತ್ತೆ ನಮ್ದು ನಾರ್ಮಲ್ ಇದು ಮಿಲ್ಕ್ ಕೊಟ್ಟಿದ್ದ ಕರುಗೆ. ಅಂದ್ರೆ ಸರ್ ಈಗ ನೀವು ಫಸ್ಟ್ನೇ ಟೈಮು ನಾಟಿ ಕರುಗಳ ಮೇಲೆ ಟ್ರೈ ಮಾಡಿದ್ದೀರಾ, ಅಂದ್ರೆ ಕ್ರಾಸ್ ಬ್ರೀಡ್ ಮೇಲೆ ಬೇಕಂತಾನೆ ಟ್ರೈ ಮಾಡಿರೋದು? ಬೇಕಂತಾನೆ ಮಾಡಿರೋದು. ಯಾಕೆ ಯೂಶುವಲ್ ಎಲ್ಲ ಹೇಳ್ತಾರೆ ಅದು ನಾಟಿಗೆ ಕೊಡಲ್ಲ ಅಂತ, ಬಟ್ ನಾವು ಟ್ರೈ ಮಾಡಿದ್ರೆ ನಮ್ಗೆ ರಿಸಲ್ಟ್ ಬಂದಿದೆ ಸರ್. ಓಕೆ ಸರ್. ಅಂದ್ರೆ ಈಗ ನೀವು ಟ್ರಯಲ್ ಮಾಡ್ಬಿಟ್ಟು ಆಮೇಲೆ ಮಾಡ್ಬೇಕನ್ನೋ ಒಂದು ಇಚ್ಛೆಯಿಂದಾನೆ ಮಾಡಿರೋದು ಸರ್. ಅದೇ ನಾವು ಮುಂಚೆ ಒಂದು ಬ್ಯಾಗ್ ತೊಗೊಂಡ್ಬಂದ್ವಿ ಅವ್ರ ಹತ್ರ, ನೋಡಿದ್ವಿ 2 ಕರುಗೆ ಹಾಕಿ ನೋಡಿದ್ವಿ. ಓಕೆ ಸರ್. ಅವಾಗ ನಮ್ಮ ಹತ್ರ 4 ಕರು ಇತ್ತು, 2 ಕರುಗೆ ಹಾಕಿ ನೋಡಿದ್ವಿ. ಅದು 2 ಕರು ಚೆನ್ನಾಗಿ ಡೆವಲಪ್ ಆಯಿತು. ಓಕೆ ಸರ್. ತಿರ್ಗಿ ಅದಕ್ಕೆ ಇವಾಗ ಇನ್ನು ಕಾಫಿಂಗ್ ಆಗಿದೆ, ಇದಕ್ಕೆಲ್ಲ ಯೂಸ್ ಮಾಡ್ತಿದ್ದೀವಿ. ಓಕೆ ಸರ್. ಓಕೆ. ಈಗ ನೆಕ್ಸ್ಟ್ ಅಂದರೆ ಟ್ರಯಲ್ ಎಲ್ಲ ಮುಗ್ದಿದೆ, ಈಗ ನೆಕ್ಸ್ಟ್ ಟ್ರಯಲ್ ಎಲ್ಲ ಮುಗ್ದಿದೆ ಸರ್. ಇವಾಗ ಏನು ಅನುಮಾನ ಇಲ್ಲ, ಇವಾಗ ಸೀದಾ ತೊಗೊಂಬಂದು ಎಲ್ಲ ಕರುಗೆ ಯೂಸ್ ಮಾಡೋದು ಇವಾಗ. ಓಕೆ ಸರ್.